ಜೈಲಿನಲ್ಲಿ ವಿಡಿಯೋ ವೈರಲ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇಂದು ಧನ್ವೀರ್ ವಿಚಾರಣೆಗೆ ಹಾಜರಾಗುವ ಸಾಧ್ಯತೆಗಳಿದ್ದಾವೆ. ಪರಪ್ಪನ ಅಗ್ರಹಾರ ಪೊಲೀಸರ ಮುಂದೆ ವಿಚಾರಣೆಗೆ ಹಾಜರಾಗ್ತಾರಾ ಧನ್ವೀರ್? ಜೈಲಿನಲ್ಲಿ ಒಂದಷ್ಟು ವಿಡಿಯೋಗಳು ವೈರಲ್ ಆಗಿತ್ತು. ಕೈದಿಗಳಿಗೆ ವಿಐಪಿ ಟ್ರೀಟ್ಮೆಂಟ್ ಸಿಗ್ತಿರೋದ್ರ ಬಗ್ಗೆ ವಿಡಿಯೋ. ಹಾಗಾದರೆ ಆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಧನ್ವೀರೇ ಆ ವಿಡಿಯೋಗಳನ್ನು ಮಾಡಿ ವೈರಲ್ ಮಾಡಿದ್ದಾನೆ ಅನ್ನೋ ಆರೋಪ ಇದೆ. ಆ ವಿಚಾರಕ್ಕೆ ಪೊಲೀಸ್ನವರು ಇವತ್ತು ಧನ್ವೀರ್ನನ್ನ ವಿಚಾರಣೆಗೆ ಕರೆಯೋ ಸಾಧ್ಯತೆಗಳಿದ್ದಾವೆ. ಕಳೆದ 13ನೇ ತಾರೀಕಿನಂದು ವಿಚಾರಣೆಗೆ ಗೈರಾಗಿದ್ದ ಧನ್ವೀರ್ ಟ್ರಿಪ್ಪಿಗೆ ಹೋಗಿದ್ದಂತೆ. ವಕೀಲರ ಮೂಲಕ ಕಾಲಾವಕಾಶ ಕೇಳಿದ್ದ ಧನ್ವೀರ್ ಆದರೆ ಸೋಮವಾರ ಬರಲೇಬೇಕು ಅಂತ ಹೇಳಿ ಪೊಲೀಸರು ಅವರಿಗೆ ನೋಟಿಸನ್ನು ಕಳಿಸಿದ್ದಾರೆ. ವಿಡಿಯೋ ವೈರಲ್ ಪ್ರಕರಣದಲ್ಲಿ ಲಾಕ್ ಆಗುವ ಭೀತಿಯಲ್ಲಿದ್ದಾರಾ ಧನ್ವೀರ್? ಹೀಗಾಗಿ ವಿಚಾರಣೆಗೆ ಹಾಜರಾಗದೆ ತಪ್ಪಿಸಿಕೊಳ್ಳುವ ಯತ್ನ ಮಾಡ್ತಾ ಇದ್ದಾರೆ ಎನ್ನುವಂಥ ಆರೋಪ ಇದೆ ಅವರ ಮೇಲೆ. ಪರಪ್ಪನ ಅಗ್ರಹಾರ ಪೊಲೀಸರು 15ನೇ ತಾರೀಕು ಮತ್ತೊಂದು ನೋಟಿಸ್ ಕೂಡ ನೀಡಿದ್ರು. ಆ ದಿನವೂ ಕೂಡ ಗೈರಾಗಿದ್ರು. ಇಂದು ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ನೀಡಲಾಗಿತ್ತು. ಪರಪ್ಪನ ಅಗ್ರಹಾರ ಪೊಲೀಸರ ಮುಂದೆ ಇಂದು ವಿಚಾರಣೆ ಹಾಜರಾಗುವ ಸಾಧ್ಯತೆ. ಇಲ್ಲಿ ನಟ ದರ್ಶನ್ ಅವರಿಗೆ ಒಂದಷ್ಟು ಸೌಕರ್ಯಗಳನ್ನು ಜೈಲಾಧಿಕಾರಿಗಳು ಕೊಡ್ತಾ ಇಲ್ಲ ಅನ್ನೋದು ಜಗಜ್ಜಾಹೀರು. ನಮ್ಮ ಅಣ್ಣನಿಗೆ ಕೊಡ್ತಾ ಇಲ್ಲ, ಈ ಮಂಗನನ್ ಮಕ್ಕಳಿಗೆಲ್ಲ ಸಿಗ್ತಾ ಇದೆಯಲ್ಲ ಅಂಥೇಳಿ ಒಂದು ಮತ್ಸರಗಳು ಮನುಷ್ಯನಿಗಿದ್ದಿದ್ದೇ ಸಹಜ. ಹಂಗಂತ ಪೊಲೀಸ್ ಸರ್ಪಗಾವಲನ್ನು ಭೇದಿಸಿ ಜೈಲಿನ ಸೆಲ್ಲಿನ ಹೊರಗೆ ನಿಂತು ಮೊಬೈಲ್ನಲ್ಲಿ ರೆಕಾರ್ಡ್ ಮಾಡಬಹುದಾ ಅಂತ ಕೇಳಿದ್ರೆ ಅದು ತಪ್ಪಾಗುತ್ತೆ. ಮಾಡಕೂಡ್ದು. ಸರಿ, ಮಾಡಿಬಿಟ್ಟೆ, ಅದನ್ನೇನು ಮಾಡಬೇಕು? ಸಾಮಾಜಿಕವಾಗಿ ವೈರಲ್ ಮಾಡೋದಾ? ಇಲ್ಲ. ಕಾನೂನು ಏನು ಹೇಳುತ್ತೆ ಅಂದರೆ ಜೈಲಾಧಿಕಾರಿಗಳ ಜೈಲು ಅಧೀಕ್ಷಕರು ಅಂತ ಒಬ್ಬ ನೇಮಕ ಮಾಡಲಾಗಿರುತ್ತೆ. ಆತನ ಗಮನಕ್ಕೆ ತರಬೇಕು. ಅಥವಾ ಇಲ್ಲ, ನನಗೆ ಅವ್ರ ಮೇಲೆ ಸಂದೇಹ ಇದೆ, ತಮ್ಮದೇ ಸಿಬ್ಬಂದಿಗಳ ಪ್ರಮಾದಗಳನ್ನು ಮುಚ್ಚಿ ಹಾಕೋ ಸಾಧ್ಯತೆಗಳಿದ್ದಾವೆ ಅಂತ ನೀವೇನಾದರೂ ಅನ್ಕೊಂಡ್ರೆ ಆ ವಿಡಿಯೋ ಮಾಡ್ಕೊಂಡಿರ್ತೀರಲ್ಲ, ಅದನ್ನು ಗೃಹ ಇಲಾಖೆಗೆ ಪೋಸ್ಟ್ ಮಾಡಬಹುದು. ರಾಜ್ಯಕ್ಕೊಂದು ಗೃಹ ಇಲಾಖೆ ಇರುತ್ತೆ, ಅಲ್ಲೊಂದಷ್ಟು ಅಧಿಕಾರಿಗಳಿರ್ತಾರೆ. ಆ ಗೃಹ ಇಲಾಖೆಯ ಅಧೀನಕ್ಕೆ ರಾಜ್ಯದ ಎಲ್ಲ ಕಾನೂನು ಸುವ್ಯವಸ್ಥೆಯ ಪೊಲೀಸ್ ಸ್ಟೇಷನ್ಗಳು ಬರ್ತಾವೆ, ಅವರು ಅದನ್ನು ಗಮನಿಸ್ತಾರೆ. ಸಾಮಾಜಿಕವಾಗಿ ನೀವು ವೈರಲ್ ಮಾಡಿದಾಗ ಬೇರೆ ರಾಜ್ಯಕ್ಕೆ ನಮ್ಮ ರಾಜ್ಯದ ಗೃಹ ಇಲಾಖೆಯ ಪರಮಾವಧಿ ದುರಾವ್ಯವಸ್ಥೆಗಳ ಅರ್ಥ ಆಗಬಹುದು. ನಮ್ಮ ರಾಜ್ಯದ ಮಾನದ ಪ್ರಶ್ನೆ. ಸೊ ಹಿಂಗೆಲ್ಲ ಇದೆ. ಸೊ ಕಾನೂನಿನಲ್ಲಿ ಏನು ಮಾಡಬೇಕಾಗಿತ್ತು ಅದನ್ನು ಇವ್ರು ಮಾಡಿದ್ರ ಅಂತ ಕೇಳಿದ್ರೆ ಇಲ್ಲ, ಮಾಡಲಿಲ್ಲ. ಹೊರಗೆ ಬಂದರು, ಊರು ಬಾಗಿಲು ಮಾಡಿದ್ರು. ಅದರ ಅರ್ಥ ಇವರೇ ವಿಡಿಯೋ ಮಾಡಿದ್ದಾರೆ ಅಂತ ನಾವು ಹೇಳ್ತಾ ಇಲ್ಲ. ಇವ್ರ ಮೇಲಿರೋ ಆರೋಪ. ಪರಪ್ಪನ ಅಗ್ರಹಾರ ಪೊಲೀಸರ ಮುಂದೆ ಇಂದು ವಿಚಾರಣೆಗೆ ಹಾಜರಾಗುವ ಸಾಧ್ಯತೆ. ಒಟ್ಟಾರೆ ಧನ್ವೀರ್ ಅವರೇ ವಿಡಿಯೋ ಮಾಡಿದ್ರ ಅಥವಾ ತನಿಖೆಯಿಂದ ಹೊರಬರಬೇಕಾಗಿರ್ತಕ್ಕಂಥ ಸತ್ಯಗಳೇನು? ಹಾಗಾದರೆ ಧನ್ವೀರ್ ಎದುರಿಸ್ತಾ ಇರೋದು ಧನ್ವೀರೇ ವಿಡಿಯೋ ಮಾಡಿದ್ರು ಅಂತ ಪೊಲೀಸರು ಕೂಡ ವಿಚಾರಣೆಗೆ ಇವತ್ತು ಕರೆದಿದ್ದಾರೆ. ಇವತ್ತು ಹಾಜರಾಗ್ತಾರ ಧನ್ವೀರ್ ಎನ್ನುವಂಥದ್ದೇ ಬಹಳಷ್ಟು ಕುತೂಹಲವನ್ನು ಕೆರಳಿಸಿರುವಂತಹದ್ದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.